ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರು ಬಣ್ಣದ ಲೋಕಕ್ಕೆ ಕಾಲಿಟ್ಟು ಇವತ್ತು 40ನೇ ವರ್ಷ. ಸೊ ಆನಂದ್ ಸಿನಿಮಾಗೆ ಮೇಕಪ್ ಹಾಕಿದ್ದಂಥ ದಿನ 1986ರಲ್ಲಿ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದು. ಈ ಸಂಭ್ರಮವನ್ನು ಅಭಿಮಾನಿಗಳು ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಶಿವಣ್ಣ ಅವರ ಅಪ್ಪಟ ಅಭಿಮಾನಿಗಳು ಎಲ್ಲರೂ ಕೂಡ ಇಲ್ಲಿದ್ದಾರೆ. ಸೊ ಸಹಜವಾಗಿ ಏನಂದರೆ ಈ ದೊಡ್ಡ ಮನೆಯಲ್ಲಿ ಯಾವುದೇ ಒಂದು ವಿಶೇಷ ಕಾರ್ಯಕ್ರಮ ಇದ್ದರೂ ಕೂಡ ಅದು ತಮ್ಮ ಮನೆಯ ಸಂಭ್ರಮ ಅನ್ನುವಂಥ ರೀತಿಯಲ್ಲಿ ಅಭಿಮಾನಿಸುವಂತಹ ಅಭಿಮಾನಿಗಳಿವರೆಲ್ಲರೂ ಕೂಡ. ಸೊ ಪ್ರತಿ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಕೇಕ್ ಕಟ್ ಮಾಡಿಸುವಂಥದ್ದು, ಹಾರ ಹಾಕುವಂಥದ್ದು, ಶುಭಾಶಯ ಕೋರುವಂಥದ್ದು, ಸಿನಿಮಾಗಳು ಬಂದಾಗ ಕೂಡ ಸೆಲೆಬ್ರೇಟ್ ಮಾಡುವಂಥದ್ದು ಎಲ್ಲವನ್ನೂ ಕೂಡ ಮಾಡಿರ್ತಕ್ಕಂಥ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಕೆಲರನ್ನ ಮಾತಾಡ್ಸೋಣ. ಸರ್, ಈಗ 40 ವರ್ಷ. ಸೊ ಮೊದಲ ಬಾರಿಗೆ ಶಿವಣ್ಣ ಅವ್ರನ್ನ ನೀವು ನೋಡಿದ್ದು ಈ ಸಂದರ್ಭಕ್ಕೆ ಹೇಗೆ ನೆನಪಾಗುತ್ತೆ? ಯಾವಾಗಿಂದ ನೀವು ಅಭಿಮಾನಿ ಆದ್ರಿ ಅಂತ? 92ರಿಂದ ಶಿವರಾಜ್ ಕುಮಾರ್ ಕಲಾಕಂಡ ಅಭಿಮಾನಿ ಆಗಿ ಬಯಲಕ್ಕೆ ಬಂದಿದ್ದು. ಎಲ್ಲೇ ಶೂಟಿಂಗ್ ಹೋಗ್ತಾ ಇದ್ದೋ, ಎಲ್ಲೇ ಶೂಟಿಂಗ್, ದಾವಣಗೆರೆಯಲ್ಲಿ, ಕುಂದಾಪುರ ಇಲ್ಲಿ ಪ್ರತಿಯೊಂದು ಶೂಟಿಂಗು 94ರಿಂದ ಹೋಗಿ 90 ಫಸ್ಟ್ ಪಿಕ್ಚರ್ ಹಾರ ಹಾಕಿದ್ದು ಗಂಡುಗಲಿ ಪಿಕ್ಚರ್ಗೆ ಅಡ್ವೊಕೇಟೇಟು. ಅಲ್ಲಿಂದ ಇವತ್ತರೂ ನಿರಂತರವಾಗಿ 34 ವರ್ಷದಿಂದ ಬರ್ತ್ಡೇ ಆಗಿರ್ಬೋದು, ವೆಡ್ಡಿಂಗ್ ಆನಿವರ್ಸರಿ ಆಗಿರ್ಬೋದು, ಹಾರ ಹಾಕಿರ್ಬೋದು, ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಎಲ್ಲರೂ ಸತತವಾಗಿ ಆಡಿದ್ವಿ. ಅಂದರೆ ಇಡೀ ನಮ್ಮ ಕರ್ನಾಟಕಕ್ಕೆ ಏಕೈಕ ಸಂಘ ನಾನು ಹೆಮ್ಮೆ ಪಟ್ಟು ಹೇಳ್ತೀವಿ ಶಿವರಾಜ್ ಕುಮಾರ್ ಸೇರಾ ಸಮಿತಿ ಅಂತ. ಸರ್, ಈಗ ನಿಮಗೆ ಶಿವಣ್ಣ ಅಂದ ತಕ್ಷಣ ಏನು ನೆನಪಾಗುತ್ತೆ? ಯಾಕಂದರೆ ಅವರ ಯಾವ ಗುಣ ನಿಮಗೆ ತುಂಬ ಇಷ್ಟ ಆಗುತ್ತೆ, ಪಾತ್ರ ನಿಮಗೆ ಇಷ್ಟ ಆಗುತ್ತೆ, ಹೇಗೆ ಅಭಿಮಾನಿ ಆದ್ರಿ ಅಂತ? ತುಂಬ ಖುಷಿ ಆಗುತ್ತೆ ಅಣ್ಣ. ನಾವು ಒಂದು 25 ವರ್ಷದಿಂದ ಶಿವಣ್ಣ ಸೇವೆ ಮಾಡ್ಕೊಂಡು ಬಂದಿದ್ವಿ. ನಮ್ಮ ಜೀವನವರೆಗೂ ನಾವು ಮಾಡ್ತಾನೆ ಇರ್ತೀವಿ. ಮುಂದೆ ತುಂಬ ಖುಷಿ ಆಗುತ್ತೆ. ಅವರ ಯಾವ ಗುಣ ಆಗಿರ್ಬೋದು, ಪಾತ್ರ ಆಗಿರ್ಬೋದು ನಿಮಗೆ ತುಂಬ ಇಷ್ಟ? ಅಣ್ಣ, ಪ್ರತಿಯೊಂದು ಪಾತ್ರ ತುಂಬ ಇಷ್ಟ. ಯಜಮಾನ್ರು ನಮಗೆ ಪ್ರತಿಯೊಂದು ಪಾತ್ರ ತುಂಬ ಇಷ್ಟ. ನಾವು ಜೀವ ಇರೋವರೆಗೂ ಅಣ್ಣವ್ರು ಸೇವೆ ಮಾಡ್ಕೊಂಡಿರ್ತೀವಿ, ಮುಂದೆ ಹಂಗೆ ಮಾಡ್ತೀವಿ ನಾವು. ಸರ್, ನಿಮಗೆ ಶಿವಣ್ಣ ಅಂದ ತಕ್ಷಣ ಏನು ನೆನಪಾಗುತ್ತೆ? ಯಾಕಂತಂದ್ರೆ ಪ್ರತಿ ಸಂದರ್ಭದಲ್ಲೂ ಕೂಡ ಇರ್ತೀರಿ, ಸೆಲೆಬ್ರೇಟ್ ಮಾಡ್ತೀರಿ, ಏನು ಅನಿಸುತ್ತೆ ಅಂತ? ಖುಷಿ ಆಗುತ್ತೆ. ಶಿವಣ್ಣನ ನೋಡಿದ್ರೆ ತುಂಬ ಎನರ್ಜಿ ಆಗಿರ್ತಾರೆ. ಬಂದು ಅಭಿಮಾನಿಗಳನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ, ಏನೇ ಹೇಳಿದ್ರು ಸ್ಪಂದಿಸ್ತಾರೆ. ಹುಡುಗರಿಗೆ ಎಲ್ಲರಿಗೂ ಖುಷಿಯಾಗಿ ತಮ್ಮದಿರ್ತಾರೆ, ನೋಡ್ಕೊಂಡು ಸಂತೋಷವಾಗಿರ್ತಾರೆ. ನೋಡಿದ್ರಲ್ಲ ನೀವೇ, ಎಷ್ಟು ಜನ ಹುಡುಗರು ಇದ್ರೂ ನಿಲ್ಲಿಸಿ ಎಲ್ಲರನ್ನೂ ಮಾತಾಡಿಸ್ಬಿಟ್ಟು ಫೋಟೋ ಕೊಟ್ಟು ಆಯ್ತಮ್ಮ ಅಂತ ಹೋಗ್ತಾರೆ. ಆ ಥರ ಅಪ್ಪನ ದೊಡ್ಡ ಗುಣ ಅದು. ದೊಡ್ಡ ಮನೆ ದೊಡ್ಡ ಗುಣ ನಮ್ಮ ಯಜಮಾನ್ರದ್ದು. ಈಗ 40 ವರ್ಷ ಅನ್ನುವಂಥದ್ದು ಸುಲಭದ ಜರ್ನಿ ಅಲ್ಲ. ಸೊ ನಿಮಗೆ ಶಿವಣ್ಣ ಅಂದರೆ ಏನು ಇಷ್ಟ ಆಯ್ತದೆ? ಅವರ ಪಾತ್ರಗಳಾಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಈ ಸಂದರ್ಭಕ್ಕೆ ಏನಂತ ವಿಶ್ ಮಾಡ್ತೀವಿ ಅಂತ? ಸರ್, 40 ವರ್ಷ ಕನ್ನಡ ಚಿತ್ರರಂಗದಲ್ಲಿ ಅಣ್ಣವ್ರು ಬಿಟ್ಟರೆ ಇವರೊಬ್ಬರೇ ಇರೋದು. ಯಾಕಂದರೆ ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು ಎಲ್ಲರೂ 39 ವರ್ಷ ಅಷ್ಟೇ ಅವರು ತನ್ನ ಚಿತ್ರ ಜೀವನ ಮಾಡಿದ್ದು. ಅಣ್ಣವ್ರು ಬಿಟ್ಟರೆ ನೆಕ್ಸ್ಟು 40 ವರ್ಷ ಪೂರೈಸಿದ್ದು ಏಕೈಕ ನಟ ಅಂದರೆ ಕನ್ನಡದಲ್ಲಿ ನಮ್ಮ ಶಿವಣ್ಣ ಒಬ್ಬರೇ. ಕನ್ನಡದಷ್ಟೇ ಅಂತಲ್ಲ, ಇಡೀ ಸೌತ್ ಇಂಡಿಯಾದಲ್ಲಿ ಒಂದು 2-3 ಜನ ಮಾತ್ರ 40 ವರ್ಷ ಆಗಿ ಇನ್ನೂ ಹವಾ ಇಟ್ಕೊಂಡಿರೋದ್ರಲ್ಲಿ ಶಿವಣ್ಣ ಒಬ್ಬರೇ. ಅದು ಬಿಟ್ಟರೆ ಇನ್ಯಾರೂ ಇಲ್ಲ ಸರ್ ಕರ್ನಾಟಕದಲ್ಲಿ. ಎಸ್, ಫೈನಲಿ ಏನು ಹೇಳ್ತೀರಿ ಈ ಸಂದರ್ಭಕ್ಕೆ? ಏನಂತ ವಿಶ್ ಮಾಡ್ತೀರಿ, ಹೇಗೆ ಅಂತ? ಇನ್ನೂ 100 ವರ್ಷ ಕಾಲ ಅವ್ರು ಕನ್ನಡ ಚಿತ್ರರಂಗ ಸೇವೆ ಸಲ್ಲಿಸಲಿ. ಅವ್ರ ಜೀವಂತವಾಗಿ ಅವ್ರು ಸಾಯೋವರೆಗೂ, ನಾವು ಸಾಯೋವರೆಗೂ ನಾವು ಯಜಮಾನರು ಫ್ಯಾನ್ ಆಗೇ ಇರ್ತೀವಿ, ಅಭಿಮಾನಿ ಆಗಿರ್ತೀವಿ. ಒಳ್ಳೆಯದ್ರಲ್ಲಾಗಲಿ ಕೆಟ್ಟದ್ರಲ್ಲಿ ಅವ್ರು ಯಾವತ್ತೂ ನಾವು ಜೊತೆ ಇರ್ತೀವಿ. ಅವ್ರ ಆಶೀರ್ವಾದ ನಮಗೆ ಇವತ್ತು ಅಣ್ಣ ಅತ್ತಿಗೆ ಅಂತ ನಾವು ಅವ್ರಿಗೆ ಇದ್ಕೊಂಡು ನಾವು ಅಣ್ಣ ಅತ್ತಿಗೆ ಸ್ಥಾನದಲ್ಲಿ ನೋಡ್ತೀವಿ. ನಾವು ಇರೋವರೆಗೂ, ನಾವು ಜೀವಂತವಾಗಿ ಇರೋವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೊತೀವಿ. ಆಮೇಲೆ ಏನೇ ಇದೇ ಬಂದರೂ ಅವ್ರ ಜೊತೆ ನಾವು ಇರ್ತೀವಿ. ಸರ್, ನೀವು ಯಾವಾಗಿಂದ ಶಿವಣ್ಣವ್ರ ಅಭಿಮಾನಿ? ಏನು ಇಷ್ಟ ಆಯಿತು ಶಿವಣ್ಣವರಲ್ಲಿ? ಅವರ ಪಾತ್ರ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಯಾವುದು ಇಷ್ಟ ಆಗುತ್ತೆ ಅಂತ? ಶಿವಣ್ಣವರು ಅಂದ ನಮ್ಮ ಅಣ್ಣವ್ರಿಗೆ ಇದು ನಮ್ಮದು 3ನೇ ತಲೆಮಾರು ನೋಡ್ತಿರೋದು ನಾವು. ಅಣ್ಣವ್ರ ನಂತರ ಶಿವಣ್ಣವರು ಸ್ಥಾನ ತುಂಬಿದ್ದಾರೆ. ನಿಜವಾಗ್ಲೂ ಅವರ ಅಭಿನಯ ಆಗಲಿ, ಅವರ ಸರಳತೆ, ಅವರ ಗುಣ ತುಂಬ ಒಳ್ಳೆಯದು. ಅದು ಅಲ್ಲಿ ಜೊತೆಗಿದ್ದರೆ ಮಾತ್ರ ಗೊತ್ತಾಗುತ್ತೆ ಅಷ್ಟೇ. ಬೇರೆ ಎಲ್ಲ ಹೇಳಿದ್ರೆ ಗೊತ್ತಾಗಲ್ಲ. ಅದೆಲ್ಲ ಅವ್ರ ಜೊತೆಗಿದ್ದು ಅವ್ರ ಸಂಪರ್ಕ ಇದ್ರೆ ಮಾತ್ರ ಕ್ಲೀನ್ ಆಗುತ್ತೆ. ಅವರು ಭಾಳ ಸರಳತೆ ಯಾರಿಲ್ಲ. ಸಾಮಾನ್ಯ ಜನಕ್ಕಿಂತ ಸಾಮಾನ್ಯರಾಗಿರ್ತಾರೆ. ಎಲ್ಲ ಸುಂದಿಸ್ತಾರೆ, ಎಲ್ಲಾದರೂ ಕೇಳಿದ್ರೆ ಕೇಳ್ತಾರೆ. ಆಮೇಲೆ ಇದು ಯಾವ ಭೇದ ಭಾವ ಇಲ್ಲ. ಚಿಕ್ಕರ ತಬ್ಬಿಕೊಂಡು ಹುಡುಗರಿಗೆ ಇದಾಗಲಿ, ಸ್ಪಿಟ್ ತಿರ್ಸೋದಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಮುತುವರ್ಜಿಯಿಂದ ಮಾತಾಡಿಸ್ತಾರೆ. ಯಾವ ಊರು, ಏನು ಸಮಾಚಾರ, ಹೆಂಗೆ ಬಂದೆ ಅಂತ ವಿಚಾರಿಸ್ತಾರೆ. ನಿಜವಾಗ್ಲೂ ಅವ್ರ ಗುಣ ಅದ್ಭುತ, ಸರಳ. ಮತ್ತು ರಾಜ್ಕುಮಾರ್ ಕುಟುಂಬ ಅಂದರೆ ಒಂದು ದೊಡ್ಡ ಗ್ರಂಥ ಇದ್ದಂಗೆ. ಆ ಗ್ರಂಥದಲ್ಲಿ ಬೇಕಾದ್ರೆ ಗೂಗಲ್ ಸಿಗಲ್ಲ. ರಾಜ್ಕುಮಾರ್ ಅವರ ಫ್ಯಾಮಿಲಿ ಸೇರ್ಕೊಂಡ್ಬಿಟ್ರೆ ಅಣ್ಣವ್ರ ಫ್ಯಾಮಿಲಿಯಲ್ಲಿ ಎಲ್ಲ ಇದೆ. ಲಕ್ಷ್ಮಕ್ಕ ಇರ್ಬೋದು, ಆಮೇಲೆ ಪೂರ್ಣಿಮಾ ಅವರಿರಲಿ, ಅಪ್ಪು ಸರ್ ಆಗಲಿ, ಎಲ್ಲರೂ ಅಷ್ಟೇ ಸರ್. ನೀವು ಅವ್ರ ಮನೆಗೆ ಹೋಗಿ ಅವ್ರ ಮೆಟ್ಲು ತುಳಿರಿ ಸಾಕು, ನಿಮ್ಗೆ ಜೀವನ ಬರಲಿ. ನಾವು ಅದೇ ನಮ್ಮದು ಆನೆಕಲ್ಲು. ನಾವು ರಾಜ್ಕುಮಾರ್ ಸಂಘದಿಂದ 40 ವರ್ಷದಿಂದ ನಾವು ರಾಜ್ಕುಮಾರ್ ಸಂಘ ಕಟ್ಟಿ ಅಲ್ಲಿ ರಕ್ತದಾನ ಮಾಡ್ತಿದ್ವಿ, ನೇತ್ರದಾನ ಮಾಡ್ತೀವಿ. ರಾಜ್ಕುಮಾರ್ ಅವರು ನಂತರ ಪಾರ್ವತಮ್ಮ ಅವರು ಉದ್ಘಾಟನೆ ಮಾಡಿದ್ರು ನಮ್ಮದು ಆನೆಕಲ್ಲಲ್ಲಿ ರಾಜ್ಕುಮಾರ್ ಟ್ರಸ್ಟ್ ಅಂತ ಉದ್ಘಾಟನೆ ಮಾಡಿದ್ರು. ಆವಾಗಲಿಂದ ಇವಾಗವರೆಗೂ ನಾವು ರಥದ ಇದು ನೇತ್ರ ಶಿಬಿರ ಮಾಡ್ತಾಯಿದ್ವಿ. ಅವ್ರು ಬರದು ಅವ್ರು ನಮ್ಮ ಕಾಯಕ ನಾವು ಮಾಡ್ತಾಯಿದ್ವಿ. ನಿಜವಾಗ್ಲೂ ಅವರು ನಾವು ನಾವಿರೋವರೆಗೂ ಅಣ್ಣವರು ಈ ಶತಮಾನವಾಗಿ ಇರೋವರೆಗೂ ಇದ್ದೇ ಇರ್ತದೆ ಕನ್ನಡ. ಹಂಗಾಗಿ 40 ವರ್ಷ ತುಂಬಿದೆ ಶಿವಣ್ಣವರಿಗೆ. ನಿಜವಾಗ್ಲೂ ಚಿತ್ರರಂಗಕ್ಕೆ ಬಂದು ನಿಜವಾಗ್ಲೂ ಅವರು ಹೆಚ್ಚು ಕಾಲ ಇರಬೇಕು, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಲಿ ಅಂತೇಳಿ ನಾನು 2 ಮಾತು ಮುಗ್ತಾ ಇದ್ದೀನಿ. ಎಸ್, ಇಲ್ಲಿ ಅಂದರೆ ಒಟ್ಟಾರೆಯಾಗಿ ಇವತ್ತು ಶಿವಣ್ಣವರ ನಿವಾಸಕ್ಕೆ ಆಗಮಿಸಿ ಅವರಿಗೆ ಶುಭ ಹಾರೈಸಿರ್ತಕ್ಕಂಥ
ದೊಡ್ಡ ಮನೆ ಕುಟುಂಬದ ಅಪ್ಪಟ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.